ಹಲೋ. ಇವತ್ತು ಟ್ರಾಫಿಕ್ ಫೈನ್ ಬಗ್ಗೆ ಒಂದಷ್ಟು ಮಾತಾಡೋಣ. ಏನಂತ ಹೇಳಿದ್ರೆ, ಇವಾಗ ಟ್ರಾಫಿಕ್ ಫೈನ್ಸಿಗೆ 50% ಡಿಸ್ಕೌಂಟ್, ಅಂದರೆ 50% ನಿಮಗೆ ಆಫ್ ಸಿಗ್ತಾ ಇದೆ. ಅಂದರೆ ಇವಾಗ ಏನಾದರೂ ನಿಮಗೆ ₹500 ಫೈನ್ಸ್ ಬಿದ್ದಿದ್ರೆ ₹250 ತೋರಿಸ್ತಾ ಇದೆ ಫೈನ್ಸ್. ಓಕೆನಾ? ಹಾಗೇನಾದರೂ ನೀವು ಸಿಗ್ನಲಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಸಿಗಾಕೊಂತೀರಿ, ಇವಾಗ ಅಲ್ಲಿ ಸಿಗಾಕೊಂತೀರಿ, ಪೊಲೀಸರು ಹಿಡಿತಾರೆ. ನೋಡಪ್ಪ, ಚೆಕ್ ಮಾಡಿಬಿಟ್ಟು ನೋಡಪ್ಪ 5,000 ಆಗಿದೆ, ಇವಾಗ ಕಟ್ಟಿದ್ರೆ ನಿಮಗೆ ₹2,500 ಆಗುತ್ತೆ, ಕಟ್ಬಿಟ್ಟು ಕ್ಲಿಯರ್ ಮಾಡಿಬಿಟ್ಟು ಅಂತ ಹೇಳಿಬಿಡ್ತಾರೆ. ನೀವೇನು ಮಾಡ್ತೀರಿ? ಓಕೆ ಸರಿ, ನನಗೆ ಇವಾಗ ₹5,000 ₹2,500 ಉಳೀತು ಅಂತೇಳ್ಬಿಟ್ಟು ಪಟ್ ಅಂತ ಟಕ ಅಂತ ಕಟ್ಬಿಟ್ಟು ಏನೋ ₹2,500 ಕಟ್ಬಿಡ್ತೀರಿ. ಅಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ಯಾವುದಕ್ಕೆ ಫೈನ್ಸ್ ಬಿದ್ದಿದೆ, ಏನು ಬಿದ್ದಿದೆ ಅಂತ ನೀವು ಚೆಕ್ ಕೂಡ ಮಾಡಿರಲ್ಲ. ಅದೇ ಥರ ನನಗೂ ಒಂದು ಫೈನ್ ಬಿದ್ದಿದೆ, ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಈಗ ಅಲ್ಲಿ ಹೆಂಗೆ ಫೈನ್ ಬಿತ್ತು, ಅದನ್ನು ಹೇಗೆ ನೀವು ಡಿಸ್ಪ್ಯೂಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಆದರೆ ನನಗೆ ಅದರಿಂದ ಸರಿಯಾದ ರೆಸ್ಪಾಂಡ್ ಕೂಡ ಬಂದಿಲ್ಲ ಇದುವರೆಗೆ. ಸೊ ಅದು ಏನು ನಡೀತು ಅಂತ ನಾನು ಕ್ಲೀನಾಗಿ ಹೇಳ್ತೀನಿ ನೋಡಿ. ಇವಾಗ ಏನಿಲ್ಲ, ನಾನು ರೆಗ್ಯುಲರಾಗಿ ಆನ್ಲೈನಲ್ಲಿ ಚೆಕ್ ಮಾಡ್ತಿರ್ತೀನಿ ವೆಹಿಕಲ್ಸ್ಗೆ ಏನಾದರೂ ಫೈನ್ಸ್ ಬಿದ್ದಿದೆಯಾ ಏನು ಅಂಥೇಳಿ. ಅದೇ ಥರ ನಾನು ಗಾಡಿ ನಂಬರ್ನು ಚೆಕ್ ಮಾಡಿರ್ತೀನಿ. ಸೊ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ನನಗೊಂದು ಫೈನ್ಸ್ ಬಿದ್ದಿರುತ್ತೆ. ಸೊ ಓಕೆ, ನೋಡೋಣ ಯಾವುದು ಫೈನ್ಸ್ ಬಿದ್ದಿದೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿರೋ ಇಮೇಜನ್ನ ಕ್ಲಿಕ್ ಮಾಡಿ ನೋಡಿದಾಗ ನನ್ನ ಗಾಡಿಯಲ್ಲಿ ಇರೋದೇ ಇಲ್ಲ. ಅಂದರೆ ಅಲ್ಲಿ ಏನೋ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ಒಂದು ಫೈನ್ ಹಾಕಿದ್ದಾರೆ. ಆದರೆ ಆ ಫೋಟೋದೊಳಗಡೆ ನನ್ನ ಗಾಡಿ ಇಲ್ಲ. ಸೊ ಅಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ, ನಂದು ಗಾಡಿ ಬಂದುಬಿಟ್ಟು JN ಇಂದ ಸ್ಟಾರ್ಟ್ ಆಗುತ್ತೆ. ಯಾವುದೋ ಒಂದು ಗಾಡಿ ಇದೆ ಅಲ್ಲಿ JM ಇಂದ ಸ್ಟಾರ್ಟ್ ಆಗುವಂಥ ಗಾಡಿ ಇದೆ, ಅದು ಆ್ಯಕ್ಟಿವ್ ಹೋಂಡಾ. ನನ್ನ ಗಾಡಿ ಬಂದು ರಾಯಲ್ ಎನ್ಫೀಲ್ಡು. ಆ ರಾಯಲ್ ಎನ್ಫೀಲ್ಡ್ ಗಾಡಿ ಆ ಫೋಟೋದಲ್ಲಿ ಇಲ್ಲೇ ಇಲ್ಲ. ಸೊ ಮತ್ತು ಆ ರೋಡಲ್ಲಿ ನಾನು ವಿಸಿಟು ಕೂಡ ಮಾಡಿಲ್ಲ, ಟ್ರಾವೆಲು ಕೂಡ ಮಾಡಿಲ್ಲ. ಸೊ ಅದು ಹೆಂಗೆ ಬಿತ್ತು ಅಂತ ನಾನು ಯೋಚನೆ ಮಾಡಿ ನಾನೇನು ಮಾಡಿದೆ, ನಿಮ್ಗೊಂದು ಮೇಲ್ ಐ ಡಿ ಕೊಡ್ತೀನಿ. ಸೊ ಆ ಮೇಲ್ ಐ ಡಿ ತೋರಿಸ್ತೀನಿ. ಆ ಮೇಲ್ ಐ ಡಿಗೆ ಒಂದು ಮೇಲ್ ಮಾಡಿದೆ ನಾನು ಬ್ಯಾಂಗ್ಳೂರು ಟ್ರಾಫಿಕ್ಗೆ. ಸೊ ಅದು ಮೇಲ್ ಮಾಡಿದಾಗ ಅವ್ರು ಏನು ಹೇಳಿದ್ರು, ಸೊ ಇದು ನಿಮ್ಗೆ ಇಲ್ಲಿ ಮಾಡಲಿಕ್ಕಾಗಲ್ಲ, ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿ ಡಿಸ್ಪ್ಯೂಟ್ ಮಾಡಿ ಅಂತ ಹೇಳಿದ್ರು. ಫೈನ್, ನಾನೇನು ಮಾಡಿದೆ, ಆ್ಯಪ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಡಿಸ್ಪ್ಯೂಟ್ ಮಾಡಿದ್ರೆ ಡಿಸ್ಪ್ಯೂಟದು ಏನು ತೊಗೊಳ್ತಾ ಇಲ್ಲ. ಸುಮ್ಮನೆ ಹಾಗೆ ನನ್ನ ಫೈನ್ ಇದು ನನ್ನ ಗಾಡಿ ನಂಬರ್ ಅಲ್ಲ ಅಂತ ಆಪ್ಷನ್ಸ್ ಬರ್ತಾ ಇದೆ. ನನ್ನ ಗಾಡಿ ನಂಬರ್ ಅಲ್ಲ ಅಂತ ಕೊಟ್ಬಿಟ್ಟು ಅಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಹಾಕಿಬಿಟ್ಟು ನಾನು ಸಬ್ಮಿಟ್ ಮಾಡಿದ್ರೆ ಏನು ಇದಾಗ್ತಾಯಿಲ್ಲ. ಒಂದು ಮೇಲೂ ಟ್ರಿಗರ್ ಆಗ್ತಾಯಿಲ್ಲ, ಈ ಕಡೆ ಏನೂ ಆಗ್ತಾಯಿಲ್ಲ, ಆಗಿದೆಯೋ ಇಲ್ಲೋ ಏನು ಇನ್ಫಾರ್ಮೇಷನ್ ಗೊತ್ತಾಗ್ತಾಯಿಲ್ಲ. ಸೊ 2 to 3 ಟೈಮ್ಸ್ ಮಾಡಾದಮೇಲೆ ನೆಕ್ಸ್ಟ್ 3-4 ಡೇಸ್ ಬಿಟ್ಟು ಮತ್ತೆ ಚೆಕ್ ಮಾಡ್ತೀನಿ, ಫೋಟೋನೇ ಇಲ್ಲ. ಟೋಟಲೇ ನಾನು ಕಟ್ಟಬೇಕಷ್ಟೇ, ಹಂಗೆ ಮಾಡಿಬಿಟ್ರು. ಅಂದರೆ ಕೊನೆಗೆ ನಾನು ಫೋಟೋನೇ ಇಲ್ಲ. ಫೋಟೋ ಹೋಯ್ತು, ನಾನು ಮೊದಲೇ ಏನು ಮಾಡಿಬಿಟ್ಟಿದ್ದೆ, ಸ್ಕ್ರೀನ್ಶಾಟ್ಸ್ ಎಲ್ಲ ತೊಗೊಂಡಿದ್ದೆ, ನನಗೆ ಗೊತ್ತಿತ್ತು ಇಂಥದ್ದೆಲ್ಲ ಆಗತ್ತೆ ಅಂತೇಳಿ. ಮತ್ತೆ ತಿರ್ಗಾ ನಾನೇನು ಮಾಡಿದೆ, ರೆಗ್ಯುಲರಾಗಿ ಚೆಕ್ ಮಾಡಿದೆ, ಮತ್ತೆ ಮೇಲ್ ಹಾಕಿದೆ. ಸೊ ತಿರ್ಗಾ ಫೋಟೋ ಬಂತು, ತಿರ್ಗಾ ನಾನು ನಂಬರ್ಸ್ ಎಲ್ಲ ಹಾಕಿ ಮತ್ತೆ ಚೆಕ್ ಮಾಡಿ ಮತ್ತೆ ಡಿಸ್ಪ್ಯೂಟ್ ಹೋಗ್ತಿದೆ. ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಅದು ವೆರಿಫಿಕೇಷನ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ನನಗೆ ಗೊತ್ತಿಲ್ಲ ಅದು ಏನು ಮಾಡ್ತಾರೆ ಏನು ಅಂತ. ಬಟ್ ಫೋಟೋಸು ಕಂಪ್ಲೀಟ್ ಎಲ್ಲ ರೆಕಾರ್ಡಿಂಗ್ಸ್ ನಾನು ಇಟ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ನನ್ನ ಬೈಕಲ್ಲಿ ಟ್ರಾವೆಲ್ ಮಾಡಿಲ್ಲ. ಸೊ ನನ್ನ ಬೈಕು ಟ್ರಾವೆಲ್ ಮಾಡಿಲ್ಲ, ನನ್ನ ಗಾಡಿನೂ ಇಲ್ಲ. ಸೊ ಈ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಮಿಸ್ಟೇಕ್ಸ್ಗಳಾಗಿ ನಮ್ಮೇಲೆ ಹಾಕಿ ನಾವು ಕೊಟ್ಟೋದು ಹಿಂಗಿದೆಲ್ಲ ಆಗುತ್ತೆ. ಅದಕ್ಕೆ ನಾವು ಫಸ್ಟ್ ಇವಾಗ ಟ್ರಾಫಿಕ್ ಫೈನ್ಸ್ನ ನಾವು ಕಟ್ಟಬೇಕಾದ್ರೆ ಮುಂಚೆ ಫಸ್ಟು ನಮ್ಮ ಗಾಡಿಗೆ ಪ್ರೂಫ್ ಬೇಕು. ಸೊ ಏನಕ್ಕಾಗಿದೆ ಏನು ಅಂತೇಳಿ ಫಸ್ಟು ಅದು ನಮ್ಮ ಗಾಡಿಯಲ್ಲಿ ಇದೆಯೋ ಇಲ್ವೋ, ಹೌದಾ ನಾವು ಹೆಲ್ಮೆಟ್ ವೇರ್ ಮಾಡಿದೀವೋ ಇಲ್ವೋ ಏನು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಟ್ರಾಫಿಕ್ ಫೈನ್ನ ಕಟ್ಟೋದು ಸೂಕ್ತ ಅಂತ ನನಗನ್ಸುತ್ತೆ. ಹಾಗೆ ಹಂಗೇನಾದರೂ ನಿಮಗೆ ಆ ಥರದ ನಮ್ಮ ವೆಹಿಕಲ್ಸೇ ಇಲ್ಲ ಅಂತೇಳಿದ್ರೆ ದಯವಿಟ್ಟು ಅದನ್ನು ಡಿಸ್ಪ್ಯೂಟ್ ಮಾಡ್ಬೋದು. ಸುಮ್ಮನೆ ಹೋಗ್ಬಿಟ್ಟು ಬ್ಲೈಂಡಾಗಿ ಕಟ್ಟಕ್ಕೆ ಹೋಗಬೇಡಿ ಅಂತ ಚಿಕ್ಕದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು.